ನಮ್ಗೆ ಈ ತರ ಬೇಕಲ್ಲ, ಹೆಂಗೆ ಅದೇ ಸಿಗುತ್ತಾ? ನಿಮ್ಮ ಇದ್ರೊಳಗೆ ಇದೆ. ಅದೇ ಇದೆ. ನಾನು ಹಾಕೊಂಡಿದ್ದೀನಿ ತಾಂಪುರ. ಹೇಳ್ತೀನಿ. ನೋಡಿ ಇದು ಆಪ್ಟ್ ಶ್ರುತಿ ಬರೋದು ಇದು. ಎಲ್ಲ ಸಪ್ತ ಸ್ವರ ಶ್ರುತಿ ಇದೆ ಇದರಲ್ಲಿ, ಗೊತ್ತಾಯ್ತಾ? ನಾವು ಇವಾಗ ನೀವು ಹಾಡು ಹೇಳ್ತೀರಿ, ಹಾಡಿನಲ್ಲಿ ನಿಮ್ಮ ಧ್ವನಿ ಯಾವುದು ಅಂತ ನಾವು ಇಟ್ಕೊತೀವಿ. ಚೆನ್ನಾಗಿ ಹಾಡ್ತಾರೆ. ಹೌದಾ? ಧ್ವನಿ ನಿಮಗೆ ಇವಾಗ ಇದು ಈ ಶ್ರುತಿ, ಹೀಗೆ ಶಾರ್ಪ್ ಇಲ್ಲ, ನಿಮ್ಗೆ ಗೊತ್ತಲ್ಲ. ನೋಡಿ ಇದು ನಾನು ಬಾರಿಸೋದು ಈ ಶ್ರುತಿ, ಇದು ಬಾರಿಸ್ತೀನಿ. ಈ ಹಾರ್ಮೋನಿಯಂನಲ್ಲಿ ಸೈನ್ ಬರ್ತೈತಲ್ಲ, ನೋಡಿ ಇವಾಗ ಇದು ಈ ಶ್ರುತಿ, ಈ ಸಾ ಒಂದು ಬಾರಿಸ್ತೀನಿ ನೋಡಿ, ಒಂದು ಸರಿಗಮ ಬಂದು ಶ್ರುತಿ ಕರೆಕ್ಟ್ ನೋಡಿ. ಇದು ಶ್ರುತಿ, ಇದು ನಾಲ್ಕನೇ ಶ್ರುತಿ, ಇದು ಎಫ್ ಶ್ರುತಿ. ನಿಮ್ದು ಯಾವ ಶ್ರುತಿ? ನೀವು ಓಕಲ್ ಹೇಳ್ತೀರಿ, ಯಾವ ಶ್ರುತಿ ನಿಮ್ದು? ಅಷ್ಟೊಂದು ಸಾಪಸ ಆಡ್ಬೇಕಾ ಅಥವಾ ಓಂಕಾರ ಆಡ್ಬೇಕಾ? ಓಂಕಾರ ಯಾರಾದ್ರೂ ಪರವಾಗಿಲ್ಲ. ನಿಮ್ಮ ಶ್ರುತಿ ಸಾ ಯಾವುದು ಅಂತ ನಿಮ್ಮ ಶ್ರುತಿ ಅಂದ್ರೆ ಅದು ಬಗ್ಗೆ ಗೊತ್ತಿಲ್ಲ. ಓಂಕಾರ ಹೇಳಿ ಪರವಾಗಿಲ್ಲ. ಓಂಕಾರ ನನಗೆ ಅಲ್ಲಲ್ಲ ದಪ್ಪ ಊದ್ಬಿಟ್ಟಿದ್ದೆ, ಇನ್ನೊಂದು 4-5 ದಿನ ಆಗ್ಬೇಕದು, ಕಮ್ಮಿ ಆಗ್ಬೇಕಂದ್ರೆ ಬಹಳ ಕಷ್ಟ ಇದು. ಹೌದು. ಅಲ್ಲಲ್ಲ ಆಡ್ತೇನೆ ಬೇಕಾದ್ರೆ ನಾನು. ಶ್ರುತಿಗೆ ಹಂಗೆ ಹೇಳಿ ಪರವಾಗಿಲ್ಲ. ಇದೇ ಶ್ರುತಿ ಹೇಳ್ತೀರಾ? ಇದೇ ಶ್ರುತಿಗೆ ನಾನು ಸ್ವಲ್ಪ ಟಾಪ್ ಶ್ರುತಿ ಅವ್ರದ್ದು ಸ್ವಲ್ಪ ಹೈ ಪಿಚ್ ಬಹಳ. ನಾನು ಹಾಡುಗಳು ಬೇಕಾದ್ರೆ ಈಗ ಹೈ ಪಿಚ್ಚು ಅಂದ್ರೆ ಎಷ್ಟೇ ಮನೆ ಅಂತ ಬೇಕು, ಅಂದ್ರೆ ಸಂಗೀತದ ಅಷ್ಟೊಂದು ಲೆಕ್ಕಾಚಾರ ಗೊತ್ತಿಲ್ಲ. ಪರವಾಗಿಲ್ಲ, ಹೈ ಪಿಚ್ಚು ಸುಮ್ಮನೆ ಹಾಡ್ತೀವಿ. ಇಷ್ಟು ಹೈ ಪಿಚ್ಚು. ನಾನು ಹಾಡಿರೋದು ತೋರಿಸ್ತೀನಿ. ಮೋಹನ ಇದು ನಿಮ್ ಸುಲಭ ಇಲ್ಲ, ಅದಕ್ಕೆ ವಾಸ್ತದೆ. ಸರಿ ಮೋಹನ ರಾಗ ಇದು, ಇದೇ ಸ್ವರ. ಓಕೆ. ಸರಿಗಮ ಪದ ಸದಪ ಬಹಳ ಸಂತೋಷ.